ಬನ್ನಿ ವೀಕ್ಷಕರೇ, ಇವತ್ತು ನಾಟಿ ಕೋಳಿ ಬಿರಿಯಾನಿನ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 3 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3ರಿಂದ 4 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನ ಅರ್ಧ ಇಡಿ, ಕೊತ್ತಂಬರಿ ಅರ್ಧ ಇಡಿ ತಗೊಂಡಿದ್ದೀನಿ. ಅದನ್ನ ರುಬ್ಕೋಬೇಕು ನಾವು. ಆಮೇಲೆ 2 ಮೀಡಿಯಂ ಸೈಜ್ ಟೊಮ್ಯಾಟೊ ತಗೊಂಡಿದ್ದೀನಿ, ಅದನ್ನು ರುಬ್ಕೋಬೇಕು. 1 ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಅರಿಶಿನ, 1 ಸ್ಪೂನು ಧನಿಯಾ ಪೌಡರು, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 3ರಿಂದ 4 ಸ್ಪೂನ್ ಮೊಸರು ತಗೊಂಡಿದ್ದೀನಿ. ಆಮೇಲೆ ಮರಾಠಿ ಮೊಗ್ಗು ಒಂದು 10ರಿಂದ 15, ಚಕ್ಕೆ 2 ಇಂಚು, ಕಾಳು ಮೆಣಸು ಒಂದು 10ರಿಂದ 15, ಸೋಂಪು ಒಂದು ಅರ್ಧ ಸ್ಪೂನು, 3ರಿಂದ 4 ಲವಂಗ, 3 ಪಲಾವ್ ಎಲೆ, ಆಮೇಲೆ 1-1.5 ಜಾಪತ್ರೆ, 3 ಚಕ್ರ ಹೂವು. ಆಮೇಲೆ ಈ ಗ್ಲಾಸಲ್ಲಿ ನಾವು 2 ಗ್ಲಾಸು ಅಕ್ಕಿ ತಗೊಂಡು ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಟಿದ್ದೀನಿ ನಾನು. ಆಮೇಲೆ ಕಸೂರಿ ಮೇಥಿ ಒಂದು ಅರ್ಧ ಸ್ಪೂನು, ಒಂದು 50 ml ಆಯಿಲ್, ಒಂದು 2ರಿಂದ 3 ಸ್ಪೂನು ತುಪ್ಪ. ಇವಾಗ ಚಿಕನ್ನ ನಾನು ಉಪ್ಪು ಮತ್ತೆ ಖಾರ ಹಾಕಿ ಬೇಯಿಸಿ 3ರಿಂದ 4 ವಿಷಲ್ ಹಾಕಿ ಇಟ್ಕೊಂಡಿದ್ದೀನಿ ನಾನು. ಒಂದು ಕುಕ್ಕರಿಗೆ ಇವಾಗ ಆಯಿಲ್ ಹಾಕಬೇಕು. ಒಂದು 50 ml ಆಯಿಲ್ ತಗೊಂಡಿದ್ವಲ್ಲ ಅಷ್ಟು. ಆಮೇಲೆ ಸ್ವಲ್ಪ 1-2ರಿಂದ 3 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಹಾಕೋದ್ರಿಂದ ಬಿರಿಯಾನಿ, ಅದರಲ್ಲೂ ಚಿಕನ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ನಾಟಿ ಕೋಳಿಗಂತೂ ತುಪ್ಪ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಆ್ಯಡ್ ಮಾಡಬೇಕು. ಇದು ಚೆನ್ನಾಗಿ ಕಾಯಬೇಕು. ಕಾಯ್ದಾದ್ಮೇಲೆ ನಾವು ಸ್ಪೈಸಸ್ ಆ್ಯಡ್ ಮಾಡಬೇಕಾಗುತ್ತೆ. ಕಾಯ್ದಲ್ಲೇ ಮೊದಲೇ ಹಾಕಿದ್ರೆ ಚೆನ್ನಾಗಾಗಲ್ಲ. ಸ್ಪೈಸಸ್ ಆ್ಯಡ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಬೇಕು ಇದನ್ನ. ಅದು ಘಮ ಘಮ ಅಂತ ಪರಿಮಳ ಬರಬೇಕು. ಆ ಪರಿಮಳ ಬರಲಿಲ್ಲ ಅಂದ್ರೆ ಅದು ಚೆನ್ನಾಗಾಗಲ್ಲ. ಆ ಸ್ಮೆಲ್ ಬಂದ್ರೇನೆ, ಆ ಫ್ರೇಗ್ರೆನ್ಸ್ ಬಂದ್ರೇನೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ. ಆಮೇಲೆ ಚಾಪ್ ಮಾಡಿದ್ವಲ್ಲ ಈರುಳ್ಳಿ ಆ್ಯಡ್ ಮಾಡೋಣ. ಈರುಳ್ಳಿನೂ ಅಷ್ಟೇ, ತುಂಬಾ ಬ್ರೌನ್ ಕಲರ್ ಆಗಬಾರ್ದು. ತುಂಬಾ ಬ್ರೌನ್ ಆದ್ರೆ ಅದು ಟೇಸ್ಟೇ ಚೇಂಜ್ ಆಗೋಗುತ್ತೆ. ಕೆಲವರು ಒಬ್ಬೊಬ್ರು ನಂತರ ಮಾಡ್ತಾರೆ, ಕೆಲವರು ಬ್ರೌನ್ ಆಗಿ ಮಾಡ್ತಾರೆ. ಬಟ್ ನಾನು ನಾರ್ಮಲ್ ಆಗಿ ಫ್ರೈ ಮಾಡ್ಕೋತೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡೋಣ. ನೋಡಿ, ಈರುಳ್ಳಿ ಈ ಕಲರ್ ಇದ್ರೆ ಸಾಕು, ತುಂಬಾ ಬ್ರೌನ್ ಆಗೋದು ಬೇಡ. ಟೊಮೊಟೊ ಪ್ಯೂರಿ ಹಾಕೋಣ ಇವಾಗ. ಈ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಹಿಂಗೆ ಫ್ರೈ ಆಗ್ಬೇಕಂದ್ರೆ ನಾವು ಅದು ಫ್ರೈ ಮಾಡ್ತಾ ಮಾಡ್ತಾ ಆಯಿಲ್ ಬಿಟ್ಕೋಬೇಕು. ಅದು ಆಯಿಲ್ ಬಿಟ್ಕೊಳೋವರೆಗೂ ಮಾಡಬೇಕು ನಾವು. ಆಯಿಲ್ ಬಿಟ್ಕೊಂಡ್ರೇನೆ ಚೆನ್ನಾಗಿರೋದು. ಮತ್ತೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬಾರ್ದು. ಇದು ಟೈಮ್ ಕೊಡಬೇಕು, ಒಂದಾದ್ಮೇಲೆ ಒಂದು ಕೊಡಬೇಕು ಟೈಮ್. ಇವಾಗ ನೋಡಿ, ಈ ಥರ ಆಯಿಲ್ ಬಿಟ್ಕೋಬೇಕು. ಇಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ ನಾವು. ನೆಕ್ಸ್ಟ್ ನಾವು ಕೊತ್ತಂಬರಿ ಮತ್ತು ಪುದೀನನ ರುಬ್ಕೊಂಡಿದ್ವಲ್ಲ, ಅದನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಅದನ್ನು ಅಷ್ಟೇ ಟೈಮ್ ತಗೋಬೇಕು. ಅದಕ್ಕೂ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಅದು ಅಷ್ಟೇ ಚೆನ್ನಾಗಿ ಆಯಿಲ್ ಬಿಟ್ಕೋಬೇಕು. ಹಂಗೆ ಆಯಿಲ್ ಬಿಟ್ಕೊಂಡ್ರೆ ಚೆನ್ನಾಗಾಗೋದು. ನೋಡಿ, ಈ ಥರ ಆಯಿಲ್ ಬಿಟ್ಕೋಬೇಕು. ಈ ಥರ ಚೆನ್ನಾಗಾಗುತ್ತೆ. ಪ್ರತಿಯೊಂದಕ್ಕೂ ಟೈಮ್ ಕೊಡಬೇಕು. ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾ ಇದ್ದೀವಿ ಇವಾಗ, ಆ ಪೇಸ್ಟ್ನ. ಅದು ಅಷ್ಟೇ, ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅಷ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ನೋಡಿ. ಇವಾಗ ಚಿಕನ್ ಆ್ಯಡ್ ಮಾಡೋಣ. ಚಿಕನ್ ಬೇಯಿಸೋಕ್ಕೆ ನಾನು 1 ಗ್ಲಾಸ್ ನೀರಿತ್ತು ಅದರಲ್ಲಿ. ಸೊ 1 ಗ್ಲಾಸ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ ಹಾಕ್ಬೇಕಾದ್ರೆ. ಇವಾಗ ಖಾರದ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲ, ಅರಿಶಿನ ಹಾಕಿದ್ದೀನಿ ನಾನು ಇವಾಗ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚಿಕನ್ಗೆಲ್ಲ ನೀಟಾಗಿ ಮಸಾಲ ಹಾಕಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ. ಚಿಕನ್ ಹಾಕಿದಾಗ ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈ ಪ್ರೊಸೆಸ್ಸಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ನಾವು ಅಕ್ಕಿ ಇದೇ ಗ್ಲಾಸಲ್ಲಿ ತೊಗೊಂಡಿದ್ವಿ. ಸೊ ಇದೇ ಗ್ಲಾಸಲ್ಲಿ ನಾನು 4 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಆಲ್ರೆಡಿ 1 ಗ್ಲಾಸ್ ಅದರಲ್ಲಿ ಇದೆ. ಸೊ 4 ಗ್ಲಾಸ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಮಿಕ್ಕಿದ 3 ಗ್ಲಾಸ್ ಆ್ಯಡ್ ಮಾಡಿದೆ. 1 ಗ್ಲಾಸ್ ಇದೆ ಆಲ್ರೆಡಿ ಅಲ್ಲಿ. ನೀರು ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ನಾವು ಅಕ್ಕಿನ ಆ್ಯಡ್ ಮಾಡೋಕ್ಕಾಗೋದು. ಚೆನ್ನಾಗಿ ನೀರು ಕುದಿಬೇಕು. ಮೊಸರು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಎಲ್ಲ ತಿರುಗಿಸ್ಕೊಳ್ಳೋಣ.
ಇವಾಗ ಅಕ್ಕಿ ಆ್ಯಡ್ ಮಾಡೋಣ. ನೋಡಿ ನೆನೆಸಿಟ್ಟಿದ್ರಿಂದ ಅಕ್ಕಿ ಎಷ್ಟು ಸಾಫ್ಟ್ ಆಗಿದೆ. ಆಮೇಲೂ ಅಷ್ಟೇ, ಬಿರಿಯಾನಿ ಎಲ್ಲ ಆದ್ಮೇಲೆ ನೆನೆಸಿಟ್ಟಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಬಿರಿಯಾನಿ. ರಫ್ ಇರಲ್ಲ, ಸಾಫ್ಟ್ ಆಗಿ ಬಂದಿರುತ್ತೆ, ಸಾಫ್ಟ್ ಆಗಿ ರುಡಿಯಾಗಿ ಬರುತ್ತೆ. ಚೆನ್ನಾಗಿ ತಿರುಗಿಸ್ಕೋಬೇಕು. ನೀವು ಒಂದ್ಸಲ ಮಾಡಿ ನೋಡಿ ಇದನ್ನ, ತುಂಬಾ ನೀವು ಇಷ್ಟಪಡ್ತೀರಾ, ನಿಮ್ಮ ಮನೆಯವರೆಲ್ಲರೂ ಇಷ್ಟಪಡ್ತಾರೆ. ಮಾಡಿ ಆದ್ಮೇಲೆ ನನಗೆ ಕಮೆಂಟ್ ಹಾಕಿ. ಆಕ್ಚುಲಿ ನಂದು ಇದು ಫಸ್ಟ್ ವಿಡಿಯೋ. ನಾನು ಇನ್ನ ಯಾವ ತರ ನಿಮ್ಗೆ ವಿಡಿಯೋ ಬೇಕು ಹೇಳಿ, ಏನ್ ಮಾಡ್ಬೇಕು ಹೇಳಿ, ನಾನು ಎಲ್ಲಾನು ಮಾಡಕ್ ಟ್ರೈ ಮಾಡ್ತೀನಿ. ನೋಡಿ ಇವಾಗ ನೀರು ಕಡಿಮೆ ಆಗ್ಬೇಕು. ನೀರು ಕಡಿಮೆ ಆಗೋವರೆಗೂ ನಾವು ಈ ತರ ಕುದಿಸ್ತಾ ಇರ್ಬೇಕು. ನೀರು ಜಾಸ್ತಿ ಇದ್ದಾಗಲೇ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದು ಚೆನ್ನಾಗಿ ಮಸಾಲೆ ಎಲ್ಲ ವಿಷಲ್ ಆದ್ಮೇಲೆ ಹತ್ಕೊಳಲ್ಲ. ಸೊ ಸ್ವಲ್ಪ ನೀರು ಕಡಿಮೆ ಆದಾಗಲೇ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ನೀಟಾಗಿ ಹತ್ರದಿಂದ ಕಾಣಿಸ್ತಾ ಇದೆ ಅನ್ಸುತ್ತೆ ನನಗೆ. ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಈ ಕನ್ಸಿಸ್ಟೆನ್ಸಿ ಇದ್ದಾಗ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಒಂದು ವಿಷಲ್ ಆದ್ರೆ ಒಂದೊಂದ್ಸಲ ವಿಷಲ್ ಏನಾಗುತ್ತೆ ಬ್ಯಾಕ್ ಟು ಬ್ಯಾಕೇ ಬರುತ್ತೆ ಬೇಗ. ಅದಕ್ಕೇನೆ ಹಂಗ್ ಬ್ಯಾಕ್ ಟು ಬ್ಯಾಕ್ ಬಂದಾಗ 2 ವಿಷಲ್ಲು ಇಲ್ಲ 1 ವಿಷಲ್ ಆದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ, ಎಷ್ಟು ಉಡುಡಿಯಾಗಿ ಬಂದಿದೆ, ಒಂದು ಚೂರು ತಳ ಹಿಡ್ದಿಲ್ಲ. ಕೆಲವ್ರು ಹೇಳ್ತಾರೆ ಕುಕ್ಕರಲ್ಲಿ ಮಾಡಿದ್ರೆ ತಳ ಹಿಡ್ಬಿಡುತ್ತೆ ಹಂಗೆ ಹೀಗೆ ಅಂತ. ಏನೂ ಆಗಿಲ್ಲ. ನೋಡಿ ಚೆಕ್ ಮಾಡಿ ಎಷ್ಟು ಚೆನ್ನಾಗಾಗಿದೆ. ನೀಟಾಗೆಲ್ಲ ಮಿಕ್ಸ್ ಮಾಡ್ಬೇಕಷ್ಟೇ. ತುಂಬಾ ಚೆನ್ನಾಗಾಗಿದೆ, ಘಮ ಘಮ ಅಂತ ಇದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ.